ಗೋಪಾಲಕೃಷ್ಣ ಭಟ್ರು ಕೂಡ ಈ ದೇಶದ ವೃದ್ಧರ ಬಗ್ಗೆ ಕಾಳಜಿ ವಹಿಸಿ, ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಅವರ ಬದುಕಿನ ಬಗ್ಗೆ ಇವತ್ತು ಇಂಥ ಒಂದು ಬಡಾವಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ವಿಶೇಷವಾಗಿ ನಾನು ಗೋಪಾಲಕೃಷ್ಣ ಭಟ್ರಲ್ಲಿ ಕೇಳಿದೆ, ಉಜ್ಜೀವನ ಅಂದರೆ ಏನು ಅಂತೇಳಿ. ಹೊಸ ಜೀವನ ಅಂತ ಹೇಳಿದರು. ಉಜ್ವಲ ಬದುಕು ಈ ಉಜ್ಜೀವನ ಅಂತೇಳಿ. ನನಗೆ ಈ ವೇದಿಕೆಯನ್ನು ಕಂಡಾಗ ಆಯಿತು. ಆ ಬದಿಯಲ್ಲಿ ಅವರ ತಂದೆ ಹರಿಕೃಷ್ಣ ಭಟ್ರು ಇದ್ದಾರೆ, ಮಧ್ಯದಲ್ಲಿ ಗೋಪಾಲಕೃಷ್ಣರು ಇದ್ದಾರೆ, ಈ ಬದಿಯಲ್ಲಿ ಅಮೃತ ಕೃಷ್ಣ ಇದ್ದಾರೆ. 3 ಕೃಷ್ಣರು ಇವತ್ತು ದ್ವಾರಕೆಯ 3 ಕೃಷ್ಣರು. ನಮ್ಮ ಭಗವದ್ಗೀತೆಯ ಕೃಷ್ಣ ಒಬ್ಬನೇ, ಆದರೆ ಈ ದ್ವಾರಕೆಯಲ್ಲಿ 3 ಜನ ಕೃಷ್ಣರಿದ್ದಾರೆ. ಆದ್ದರಿಂದ ಈ ಒಂದು ದ್ವಾರಕೆ ಖಂಡಿತವಾಗಿಯೂ ಈ ಭಾಗದ ಜನರ ಬದುಕಿನ ಒಂದು ಬದಲಾವಣೆಯನ್ನು ಮಾಡ್ತದೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ನಾನು ಶಾಸಕನಾಗಿ ಬೇಕಿದ್ರೆ ನಾನು ಹೇಳಿದೆ ಗೋಪಾಲಕೃಷ್ಣ ಭಟ್ರಲ್ಲಿ, ಶ್ಯಾಮ್ ಭಟ್ರ ಅಳಿಯ ಅಂತ ಹೇಳಿದರು ಅವರು, ಡಾಕ್ಟ್ರು. ನಾನು ಉದ್ಘಾಟನೆ ಮಾಡಿದ್ದೆ. ಪುರುಷರಗಟ್ಟೆಯ ನಮ್ಮ ಪ್ರಥಮ ಹಿರಿಯರ ಬಡಾವಣೆಯನ್ನು ನಾನು ಶಾಸಕನಾಗಿರಬೇಕಿದ್ರೆ ಉದ್ಘಾಟನೆ ಮಾಡಿದ್ದೆ. ಅದೇ ರೀತಿಯಲ್ಲಿ ಡಾಕ್ಟರ್ ಗೌರಿ ಪೈ ಅವರ ವೃದ್ಧಾಶ್ರಮದಲ್ಲಿಯೂ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅವರು ಉಲ್ಲೇಖ ಮಾಡಿದ ಹಾಗೆ ನಮ್ಮ ಪರಂಪರೆಯ ಬಗ್ಗೆ ಅವತ್ತು ಕೂಡ ಚರ್ಚೆ ಆಗಿತ್ತು. ವೃದ್ಧಾಶ್ರಮಗಳು, ಇಂಥ ಹಿರಿಯರ ಬಡಾವಣೆಗಳು ನಮ್ಮ ಸಂಸ್ಕೃತಿಗೆ ಒಂದಷ್ಟು ಕೊಡಲಿ ಏಟು ಕೊಡ್ತದೆ ಅಂತೇಳಿ. ಖಂಡಿತ ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ, ಪರಿವರ್ತನೆ ಜಗದ ನಿಯಮ ಅಂತೇಳಿ. ಆ ಪರಿವರ್ತನೆ ಜಗದ ನಿಯಮ ಇವತ್ತು 100ಕ್ಕೆ 100 ಇಂಥ ಆ ಬಡಾವಣೆಗಳು, ಹಿರಿಯ ನಾಗರಿಕರ ಬಡಾವಣೆಗಳ ಮುಖಾಂತರ ಶ್ರೀಕೃಷ್ಣನ ಉದ್ದೇಶವನ್ನು ಈಡೇರಿಸುವಂಥ ಕೆಲಸ ಮಾಡ್ತಾ ಇದೆ. ಇವತ್ತಿನ ಅವಶ್ಯಕತೆಗೆ ಸರಿಯಾಗಿ ಇವತ್ತು ಆ ಸಮಾಜ ಯೋಚನೆ ಮಾಡದೇ ಇದ್ದರೆ ನಮ್ಮ ಬದುಕು ಯಾವ ರೀತಿಯಾಗಿ ಬರ್ಬರ ಆಗ್ಬೋದು ಅಂತೇಳಿ ನಾವು 10 ಉದಾಹರಣೆಯನ್ನು ಕೊಡ್ಬೋದು. ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಆ ಕೂಡು ಕುಟುಂಬದ ಪರಂಪರೆ ಇವತ್ತು ಕೂಡ ಉಳಿಸಿಕೊಂಡಿದೆ. ಅದು ಹಿರಿಯರನ್ನು ಒಂದು ಕಡೆ ಸೇರಿಸಿ ಅವರ ಕೂಡು ಕುಟುಂಬವನ್ನು ಮತ್ತೊಮ್ಮೆ ನೆನಪು ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಅವರ ವೃತ್ತಿ ಜೀವನವನ್ನು ಒಟ್ಟಿಗೆ ಸೇರಿಸಿ ಅಲ್ಲಿ ನೆನಪು ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಒಟ್ಟು ನಮ್ಮ ಸಂಸ್ಕೃತಿಯ ಭಾಗವಾದಂಥ ಆಧ್ಯಾತ್ಮಿಕವನ್ನು ಕೂಡ ಒಂದೇ ಕಡೆ ಅವರು ಆಚರಿಸುವ ಮುಖಾಂತರ ಆಧ್ಯಾತ್ಮಿಕ ಬದುಕಿನಡೆಗೂ ಹೋಗುವಂಥ ಕೆಲಸವನ್ನು ಮಾಡ್ಬೋದು. ಇವತ್ತು ವಿಶೇಷವಾಗಿ ನಮ್ಮ ಹಳ್ಳಿಯಿಂದ ಜನ ಪೇಟೆಗೆ ವಿಮುಖರಾಗ್ತಿರುವಂಥ ಸಂದರ್ಭದಲ್ಲಿ, ಹಳ್ಳಿಯಿಂದ ಮೈಗ್ರೇಷನ್ ಆಗುತ್ತಿರುವಂಥ ಸಂದರ್ಭದಲ್ಲಿ, ವಲಸೆ ಆಗುವಂಥ ಸಂದರ್ಭದಲ್ಲಿ ಯುವ ಸಮುದಾಯ ಪೇಟೆ ಪಟ್ಟಣದ ಆ ಶೋಕಿ ಜೀವನಕ್ಕೆ ಇವತ್ತು ಮಾರು ಹೋಗಿ ಹಿರಿಯರನ್ನೆಲ್ಲ ಮನೆಯಲ್ಲಿ ಬಿಟ್ಟು ಹಿರಿಯರು ಕೃಷಿ ಕಾಯಕದಲ್ಲಿ ತೊಡಗಿರುವಂಥ ಸಂದರ್ಭದಲ್ಲಿ ಆ ಕಾಯಕವೇ ಕೈಲಾಸ ಎನ್ನುವಂಥ ಹಿರಿಯ ವಯೋವೃದ್ಧರಿಗೆ ಇವತ್ತು ನೆಮ್ಮದಿಯ ಬದುಕು ಬಹುಶಃ ಗೋಪಾಲಕೃಷ್ಣ ಭಟ್ರಂಥವರು ಒದಗಿಸಿಕೊಟ್ಟಿದ್ದಾರೆ. ಒಬ್ಬ ಹಿರಿಯರು ಹೇಳ್ತಾ ಇದ್ರು, ಹಳ್ಳಿ ಭಗವಂತನ ಸೃಷ್ಟಿ, ಪೇಟೆ ಮನುಷ್ಯರ ಸೃಷ್ಟಿ ಅಂತೇಳಿ. ಅದು ಸಾಬೀತಾಗಿದೆ. ಕೊರೋನಾ ಬಂದಾಗ ಬಹುಶಃ ನಮ್ಮ ಹೇಮಂತರು ಬಹುಶಃ ಬೆಂಗಳೂರಿಂದ ಮನವೊಲಿಕೆಗೆ ಇಲ್ಲಿ ಬಂದಿರ್ಬೋದು. ಯಾಕಂದರೆ ಸಹಜವಾಗಿ ಹಳ್ಳಿಯ ಬದುಕು ಅದು ಭಗವಂತನ ಸೃಷ್ಟಿ. ಹಳ್ಳಿಯಲ್ಲಿ ಎಲ್ಲವೂ ಇದೆ, ಆದರೆ ಪೇಟೆಯಲ್ಲಿ ಎಲ್ಲವೂ ಕೃತಕವೇ, ಮನುಷ್ಯ ನಿರ್ಮಾಣ ಮಾಡದೇ ಇರುವಂಥದ್ದು. ಇವತ್ತು ಆ ಹಳ್ಳಿಯ ಬದುಕನ್ನು ಪೇಟೆಯ ಬದುಕಿಗೆ ಹೇಗೆ ಪರಿವರ್ತನೆ ಮಾಡಬೇಕು, ಆ ಹಳ್ಳಿಯ ಪರಿಸರವನ್ನು ಉಳಿಸಿಕೊಂಡು, ಹಳ್ಳಿಯ ಬದುಕಿನ ಬಾಂಧವ್ಯವನ್ನು ಇಟ್ಟುಕೊಂಡು, ಹಳ್ಳಿಯ ಕೃಷಿ ಪರಂಪರೆಯನ್ನು ಉಳಿಸಿಕೊಂಡು ಆಧುನಿಕತೆ ಎತ್ತ ಹೋಗಬೇಕು ಎನ್ನುವುದಕ್ಕೆ ಬಹುಶಃ ಗೋಪಾಲಕೃಷ್ಣ ಭಟ್ರು ಇವತ್ತು ಇಂಥ ಒಂದು ಉಜ್ಜೀವನ, ಹೊಸ ಜೀವನ ಎನ್ನುವಂಥ ಕಲ್ಪನೆ ಅಡಿಯಲ್ಲಿ ಹಿರಿಯರ ಬಡಾವಣೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಹಿರೇಬಂಡಾಡಿ ಗ್ರಾಮದ ಒಬ್ಬ ಪ್ರಜೆ. ಹಿರೇಬಂಡಾಡಿ ಎನ್ನುವಂಥದ್ದು ಒಂದು ಹಳ್ಳಿ. ಈ ಹಿರೇಬಂಡಾಡಿ ಹಳ್ಳಿ ಇವತ್ತು ಹಳ್ಳಿಯಾಗಿ ಉಳಿದಿಲ್ಲ. ಯಾರಿಂದಾಗಿ ಅಂದರೆ ಗೋಪಾಲಕೃಷ್ಣ ಭಟ್ರಿಂದ. ದ್ವಾರಕಾ ಕನ್ಸ್ಟ್ರಕ್ಷನ್ ಅವರು ಹಳ್ಳಿಯ ಬದುಕನ್ನು ಕೂಡ
ಶ್ರೀಕೃಷ್ಣನ ದ್ವಾರಕೆಯ ರೀತಿಯಲ್ಲಿ ಪರಿವರ್ತನೆ ಮಾಡುವಂಥ ಕೆಲಸ ಇವತ್ತು ಈ ಭಾಗದಲ್ಲಿ ಮಾಡಿದ್ದಾರೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಅವರು ಯಾಕೆ ಪುತ್ತೂರು ನಗರಸಭೆಯನ್ನು ಬಿಟ್ಟು ಈ ಒಂದು ಹಳ್ಳಿಗೆ ಬಂದಿದ್ದಾರೆ ಅಂತೇಳಿ. ಇಲ್ಲಿ ಬಂದಾಗ ನನ್ನ ಕಲ್ಪನೆಗಳೇ ಬದಲಾದವು. ಪೇಟೆ ಪಟ್ಟಣದ ಪರಿಸರಕ್ಕಿಂತ ವಿಭಿನ್ನವಾದಂಥ ಒಂದು ಪರಿಸರದಲ್ಲಿ ಹೊಸ ಜೀವನವನ್ನು ಹೇಗೆ ಹಿರಿಯರು ಮಾಡಬಹುದು ಅಂತೇಳಿ ಒಂದು ಕಲ್ಪನೆಯನ್ನು ಅವರು ನಮ್ಮ ಮುಂದಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿರುವಂಥ ವಯೋವೃದ್ಧರು ಕೂಡ ಹಳ್ಳಿಯಲ್ಲೇ ಉಳಿದು ಹಳ್ಳಿಯ ಪರಿಸರವನ್ನು ಹೇಗೆ ಆಹ್ವಾದಿಸಿ ಒಳ್ಳೆ ಜೀವನವನ್ನು ಮಾಡಬೇಕೆನ್ನುವಂಥ ಕಲ್ಪನೆ ಬಹುಶಃ ಇವತ್ತಿನ ಈ ಉಜ್ಜೀವನ ಬಡಾವಣೆಯಿಂದ ಆರಂಭ ಆಗ್ತದೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ವಿಶೇಷವಾಗಿ ಈಗ ಮಳೆ ಬರ್ತಾ ಇದೆ. ನಾವು ಕೂತಾಗ ಯೋಚನೆ ಮಾಡ್ತಾ ಇದ್ದೆವು, ಈ ಸರ್ತಿ ಹೆಂಚಿನ ಮಾರ್ರೆ ಬರಗಾಲ ಉಂಟಾ ಅಂತೇಳಿ. ಇವತ್ತು ನೋಡುವಾಗ ಬರಗಾಲ ಇಲ್ಲ. ಈ ಒಂದು ಕಾರ್ಯಕ್ರಮದ ನಿಮಿತ್ತವೇ ಏನೋ ಗೊತ್ತಿಲ್ಲ, ಪುಷ್ಪವೃಷ್ಟಿ ಆಗ್ತಾ ಇದೆ. ಅಂದರೆ ಇದು ಸಮೃದ್ಧಿಯ ಸಂಕೇತ ಅಂತ ಲೆಕ್ಕ. ನೆಮ್ಮದಿ ಸಮೃದ್ಧಿಯ ಬದುಕನ್ನು ಖಂಡಿತ ನಮ್ಮ ವಯೋವೃದ್ಧರು ಇಲ್ಲಿಂದ ಕಾಣ್ತಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಈ ಒಂದು ಉಜ್ಜೀವನ ನಮ್ಮ ಬಡಾವಣೆ ಕೇವಲ ಈ ಭಾಗದ ಜನರಿಗೆಲ್ಲ, ಬೇರೆ ಬೇರೆ ಊರಿನ ಜನ ಬಂದು ಈ ಭಾಗದಲ್ಲಿ ವಾಸ ಮಾಡುವ ಮುಖಾಂತರ ಇಲ್ಲಿ ಪಕ್ಕದಲ್ಲಿ ನಮ್ಮ ವೆಟರ್ನರಿ ಕಾಲೇಜ್ ಶೀಘ್ರದಲ್ಲಿ ಆರಂಭ ಆಗಲಿಕ್ಕಿದೆ. ಈ ರೀತಿಯಾಗಿ ಇಲ್ಲಿ ಒಂದಷ್ಟು ಅಭಿವೃದ್ಧಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಹಿರಿಯರು ಈ ಒಂದು ಬಡಾವಣೆಯಲ್ಲಿ ತಾವು ವಾಸವಾಗುವ ಮುಖಾಂತರ ಈ ಭಾಗದಲ್ಲಿ ಒಂದು ಹಿರಿಯರ ಬಡಾವಣೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಜೀವನ ಸಾಗ್ತದೆ ಅಂತೇಳಿ ಬಾಕಿಯವರಿಗೂ ಒಂದು ಆದರ್ಶಪ್ರಾಯವಾದಂಥ ಸಂದೇಶವನ್ನು ಕೊಡ್ಬೋದು ಅಂತ ಹೇಳ್ತಾ ಭಾಳ ಸಂತೋಷಪೂರ್ವಕವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಗೋಪಾಲಕೃಷ್ಣ ಭಟ್ರು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹಿರೇಬಂಡಾಡಿಯ ಜನತೆಯ ಎಲ್ಲ ಸಹಕಾರ ನಿಮಗೆ ಇದೆ. ನಮ್ಮ ಮಾಜಿ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರಂತ ಸದಾನಂದ ಶೆಟ್ಟರು ಕೂಡ ಇದ್ದಾರೆ. ಗೋಪಾಲಕೃಷ್ಣ ಭಟ್ರೆ, ಯಾವುದೇ ಪಂಚಾಯತಿನಿಂದ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಪೂರ್ತಿ ಹಿರೇಬಂಡಾಡಿಯ ಜನಪ್ರತಿನಿಧಿಗಳು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.